ಗೋಪಾಲಗಣ್ಣಿದೆ. ಚಿಕ್ಕಬಳ್ಳಾಪುರ ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿಮಠ ಚಾರಿಟಬಲ್ ಟ್ರಸ್ಟ್ ಶ್ರೀ ವಿಶ್ವಕರ್ಮ ಸಂಘದ ವತಿಯಿಂದ ಶ್ರೀ ಶ್ರೀ ಶರಭ ಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನಾ ಮಹೋತ್ಸವ ಹಾಗೂ ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿಗಳ ರಥೋತ್ಸವ ಕಾರ್ಯಕ್ರಮವು ಗುರುವಾರ ಅತ್ಯಂತ ವೈಭವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಆರಾಧನಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಗಣಪತಿ ಪೂಜೆ, ಪುಣ್ಯಾಹ, ದಶಶಾಂತಿ, ರುದ್ರಾಭಿಷೇಕ, ಕಳಶಾರಾಧನೆ, ಮಹಾನ್ಯಾಸಪೂರ್ವಕ ಅಭಿಷೇಕ, ಮಹಾಮಂತ್ರ ಹೋಮ, ನಾದಸ್ವರ, ಸುಪ್ರಭಾತ, ಧ್ವಜಾರೋಹಣ, ಕಳಶೋತ್ಸವ, ಲಿಂಗ ಪ್ರತಿಷ್ಠಾಪನೆ ಹಾಗೂ ಶ್ರೀ ಶರಭ ಯೋಗೇಂದ್ರ ಸ್ವಾಮಿ, ಅನ್ನಪೂರ್ಣದೇವಿ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿಗಳಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳು ಹಾಗೂ ಇತರ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಪುಣ್ಯಕ್ಷೇತ್ರದಲ್ಲಿ ನಡೆದ ಧಾರ್ಮಿಕ ಕೈಂಕರ್ಯಗಳಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ನಂತರ ಟ್ರಸ್ಟ್ ಸದಸ್ಯರ ಸಮ್ಮುಖದಲ್ಲಿ ಶ್ರೀ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ರಥೋತ್ಸವವನ್ನು ವಿಧಿವಿಧಾನಗಳೊಂದಿಗೆ ಚಾಲನೆ ನೀಡಲಾಯಿತು. ನೂರಾರು ಭಕ್ತರು ರಥಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಮಂಜುನಾಥ್ ಚಾರಿಟಬಲ್ ಟ್ರಸ್ಟ್ಗೆ ಉಪಾಧ್ಯಕ್ಷರಾಗಿದ್ದಾರೆ. ಈ ದಿನ ಶ್ರೀ 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 ಶರಭಯೋಗೇಂದ್ರ ಸ್ವಾಮಿಗಳವರ 308ನೇ ಆರಾಧನೆ ಮಹೋತ್ಸವ ನಡೀತಾ ಇದೆ. ಇದು ಸುಮಾರು 300 ವರ್ಷಗಳಿಂದ ಸುಮಾರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇದ್ದಾಗಿಂದ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆದಮೇಲೆ ತದನಂತರ ಶರಭಯೋಗೇಂದ್ರ ಸ್ವಾಮಿಗಳು ಇಲ್ಲಿ ಮಠಾಧೀಶರು. ಅವ್ರದ್ದು 308ನೇ ಆರಾಧನೆ ನಡೀತಾ ಇದೆ. ಇದು ಭಾಳ ವಿಜೃಂಭಣೆಯಾಗಿ ನಡೀತಾ ಇರುತ್ತೆ. ಇದು ನಮ್ಮ ಪೂರ್ವಿಕರು ನಡ್ಕೊಂಡಿಗೆ ಬರ್ತಾ ಇದ್ದಾರೆ. ಅದನ್ನು ನಾವು ಈಗ ಬರ್ತಾ ಇದ್ದೀವಿ. ಈ ವಿಶೇಷ ಏನಂದರೆ ಈ ಶರಭಯೋಗೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಾಗ ಹೋಮ, ಕಳಶ ಆರಾಧನೆ ಮತ್ತು ಹೋಮ ಮಾಡುವಾಗ ನಮ್ಮ ಸುಖ, ಶಾಂತಿ, ನೆಮ್ಮದಿ, ಆಮೇಲೆ ಬೆಳೆಗಳಾಗಬೇಕು, ಮಳೆಗಳು ಬರಬೇಕು ಅಂತ ನಮ್ಮ ಶರಭಯೋಗೇಂದ್ರ ಸ್ವಾಮಿಗಳು ಆರಾಧನೆ ಮಾಡುವಾಗ ಇಲ್ಲಿ ನೋಡಿ ಹಿಂದಿರೋ ಮಳೆ ಭಾಳ ಚೆನ್ನಾಗಿ ಬಂತು. ಅದೇ ರೀತಿ ನಮ್ಮ ಶರಭಯೋಗೇಂದ್ರ ಸ್ವಾಮಿ ಆಶೀರ್ವಾದ ಜನರ ಮೇಲೆ ಯಾವತ್ತೂ ಇರಲಿ. ನಮ್ಮ ಜನಾಂಗದವರು, ನಮ್ಮ ಎಲ್ಲ ಹಿತೈಷಿಗಳು ಎಲ್ಲರೂ ಬಂದು ಇಲ್ಲಿ ನಮ್ಮ ಶರಭಯೋಗೇಂದ್ರ ಸ್ವಾಮಿ ಆರಾಧನೆ ಪಾಲ್ಗೊಂಡಿದ್ದಾರೆ. ಇಷ್ಟು ವಿಜೃಂಭಣೆಯಾಗಿ ನಡೆಸಬೇಕಾದ್ರೆ ನಮ್ಮ ಕಮಿಟಿಯಿಂದ, ನಮ್ಮ ಯೂತ್ ಕಮಿಟಿಯಿಂದ, ಎಲ್ಲ ಜನ ಸಹಕಾರದಿಂದ ಎಲ್ಲ ಜನಾಂಗದವರು, ಒಂದೇ ಜನಾಂಗ ಅಂತಲ್ಲ, ಎಲ್ಲ ಜನಾಂಗದವರು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಇವತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನ್ನಸಂತರ್ಪಣೆ ನಡೀತಾ ಇರುತ್ತೆ. ಬಂದವರಿಗೆ ವ್ಯವಸ್ಥೆಗಳು, ಮಲ್ಕೊಳ್ಳೋಕೆ ವ್ಯವಸ್ಥೆಗಳೆಲ್ಲ ಮಾಡಿದ್ದೀವಿ. ಇವಾಗ ಸುಮಾರು ಜನ ಬರ್ತಾನೆ ಇದ್ದಾರೆ. ಇನ್ನೂ ರಾತ್ರಿ 12 ಗಂಟೆ ಆದರೂ ಭಜನೆಗಳು ನಡೀತಾ ಇರುತ್ತದೆ, ಹೋಮ ನಡೀತಾ ಇರುತ್ತದೆ. ಅದರಿಂದ ಶರಭಯೋಗೇಂದ್ರ ಸ್ವಾಮಿ ಭಾಳ ವಿಶೇಷವಾದ ದಿನ ಇವತ್ತು. ಇನ್ನು ಟ್ರಸ್ಟ್ ಉಪಾಧ್ಯಕ್ಷ ಬ್ರಹ್ಮಶ್ರೀ ಎಬಿ ಮಂಜುನಾಥಾಚಾರಿ ಮಾತನಾಡಿ, ಪಾಪಾಗ್ನಿಮಠವು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಗುರುಪರಂಪರೆಯೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಹಲವು ವರ್ಷಗಳಿಂದ ನಮ್ಮ ಪೂರ್ವಿಕರ ಪರಂಪರೆಯನ್ನು ಮುಂದುವರಿಸಿಕೊಂಡು ಪ್ರತಿ ವರ್ಷ ವೈದಿಕ ವಿಧಿವಿಧಾನಗಳೊಂದಿಗೆ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಜಾತಿ, ಧರ್ಮ ಭೇದ ಇಲ್ಲದೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದು ವಿಶೇಷ. ವಿಶ್ವಕರ್ಮ ಗುರು ಪರಂಪರೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಈ ಪ್ರಾಚೀನ ಪುಣ್ಯಕ್ಷೇತ್ರದಲ್ಲಿ ಈ ವರ್ಷವೂ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿವೆ. ಉತ್ತಮ ಮಳೆ ಹಾಗೂ ಸಮೃದ್ಧ ಬೆಳೆಗೆ ಪ್ರಾರ್ಥಿಸಿ ವಿಶೇಷ ಪೂಜೆಗಳನ್ನು ನಡೆಸಲಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸಿಜಿ ನಂಜುಂಡಾಚಾರಿ, ಉಪಾಧ್ಯಕ್ಷ ವಿ ಸುಬ್ರಹ್ಮಣ್ಯಾಚಾರಿ, ಖಜಾಂಚಿ ಎನ್ ಮಂಜುನಾಥ್ ಹಾಗೂ ಸದಸ್ಯರಾದ ಪಿಎನ್ ಕೇಶವಾಚಾರಿ, ಎಂ ಸುಬ್ರಹ್ಮಣ್ಯಾಚಾರಿ, ಎ ಮಹೇಶ್ ಆಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.